ಹಾಯ್ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅದು ಏನಪ್ಪ ಅಂದರೆ ನೋಡಿ, 50% ಮೇಲೆ ನೇಮಕಾತಿಗಳನ್ನು ಮಾಡೋಕ್ಕೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇತ್ತಲ್ಲ, ಸಚಿವ ಸಂಪುಟ ನಿರ್ಧಾರ ಮಾಡಿದೆ. 56%ಇಂದ ಬೇಡ, ಯಾಕಂದರೆ ಅದು ಇನ್ನೂ ಕಂಪ್ಲೀಟ್ ಆಗಲ್ಲ. ಏನು ಕಾನೂನು ಇಶ್ಯೂ ಇದೆಯಲ್ಲ ಅದರದ್ದು, ಅದು ಕಂಪ್ಲೀಟ್ ಆಗಲ್ಲ. ಸೊ 50%ಇಂದ ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡೋಣ ಅಂತೇಳಿ ಇವತ್ತು ಕ್ಯಾಬಿನೆಟ್ ಮೀಟಿಂಗಲ್ಲಿ ಡಿಸಿಷನ್ನ ತೊಗೊಂಡಿದ್ದಾರೆ. ಓಕೆನಾ. ನೋಡಿ, ಇವಾಗ ಸರ್ಕಾರಕ್ಕೆ ಬುದ್ಧಿ ಬಂದಿದೆ ಅನಿಸುತ್ತೆ. ಆಲ್ರೆಡಿ ಮುಂಚೆನೇ ಕೋರ್ಟ್ ಹೇಳಿತ್ತು 56%ಇಂದ ಬೇಡ, ನೀವು ನೇಮಕಾತಿಗಳನ್ನು ಮಾಡಬೇಕಂದ್ರೆ 50%ಇಂದ ಮಾಡಿ, ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಹೇಳಿದರು. ಓಕೆನಾ. ಬಟ್ ಆದರೂ ಗೌರ್ಮೆಂಟ್ ಏನು ಮಾಡಬೇಕಂತ ಮಾಡಿತ್ತಂದರೆ ಇಂಟರ್ನಲ್ ರಿಸರ್ವೇಷನ್ ಕ್ಲಿಯರ್ ಮಾಡಿ 56%ಇಂದನೇ ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ರು. ಬಟ್ ಅದು ಸಾಧ್ಯ ಆಗ್ತಿಲ್ಲ, ಯಾಕೆಂದರೆ ಕೋರ್ಟಿಂದ ಇಶ್ಯೂ ಇನ್ನೂ ಕಂಪ್ಲೀಟ್ ಆಗ್ತಿಲ್ಲ. ಸೊ ಅದರ ಸಲುವಾಗಿ ಇವತ್ತು ಕ್ಯಾಬಿನೆಟ್ ಮೀಟಿಂಗಲ್ಲಿ 50%ಇಂದನೇ ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆನಾ. ನೋಡಿ, ಏನು 56,000 ಹುದ್ದೆಗಳಿದಾವಲ್ಲ, ಟೋಟಲ್ HK ಮತ್ತು ನಾನ್ HKಗೆ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು 50% ರಿಸರ್ವೇಷನಿಂದನೇ. ಮುಂಚೆ ಏನಿತ್ತಲ್ಲ ಅದೇ ರಿಸರ್ವೇಷನ್ ಅಪ್ಲೈ ಆಗುತ್ತೆ ಇದಕ್ಕೆ. ನೋಡಿ, ಇವಾಗ ಏನು ನೋಟಿಫಿಕೇಷನ್ ಸ್ಟಾರ್ಟ್ ಮಾಡಿದ್ರೆ 56,000 ಹುದ್ದೆಗಳು ಆಲ್ರೆಡಿ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ. ಓಕೆನಾ. ನೋಡಿ, ಇದರಲ್ಲಿ HK ಮತ್ತು ನಾನ್ HK ಹುದ್ದೆಗಳು ಇದ್ದಾವೆ. ಓಕೆನಾ. ನೋಡಿ, ಇದು ಹಳೆ ಮೀಸಲಾತಿಯಂತೆ ರಿಕ್ರೂಟ್ಮೆಂಟ್ ಆಗುತ್ತೆ. ಏನು 15% SCಗಿತ್ತು ಅದು ಆಗುತ್ತೆ. ಓಕೆನಾ. ಅದರ ಜೊತೆಗೆ STಗೆ 3% ಇತ್ತು. ಅದೇ ರಿಸರ್ವೇಷನ್, ಅದೇ ರೋಸ್ಟರ್ ಪ್ರಕಾರನೇ ನೇಮಕಾತಿಗಳು ಸ್ಟಾರ್ಟ್ ಆಗ್ತವೆ. ಓಕೆನಾ. ನೋಡಿ, ಟೋಟಲು 2 ಗುಡ್ ನ್ಯೂಸ್ ಆಗಿದೆ ಇವತ್ತು. ಏನಂದರೆ, ಒಂದು 50%ಇಂದ ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ, 50%ಇಂದ. ಇನ್ನೊಂದು ಏನಂದರೆ, ಇಂಟರ್ನಲ್ ರಿಸರ್ವೇಷನ್ ಬಿಲ್ ಇತ್ತಲ್ಲ, ಅದು ಕ್ಲಿಯರ್ ಆಗಿದೆ. ಓಕೆನಾ. ಇದಕ್ಕೆ ಗವರ್ನರು ಸಿಗ್ನೇಚರ್ ಹಾಕಿದ್ದಾರೆ, ಇದು ಕ್ಲಿಯರ್ ಆಗುತ್ತೆ. ಬಟ್ 56%ಇಂದ ನೇಮಕಾತಿಗಳನ್ನು ಮಾಡಬೇಕಂದ್ರೆ ಏನು ಕೋರ್ಟಲ್ಲಿ ಕೇಸ್ ಇದೆಯಲ್ಲ ಅದು ಕ್ಲಿಯರ್ ಆಗೋವರೆಗೂ ಆಗಲ್ಲ. ಸೊ ಅದ್ರ ಸಲುವಾಗಿ ಇವತ್ತು ಕ್ಯಾಬಿನೆಟಲ್ಲಿ ಏನು ಡಿಸಿಷನ್ ತೊಗೊಂಡಿದ್ದಾರೆ ಅಂದರೆ 50%ಇಂದ ಆಗುತ್ತೆ. ನೋಡಿ, ಇದಕ್ಕೆ ಮೇಜರ್ ಕಾರಣ ಏನಂದರೆ, ಏನು ಧಾರವಾಡದಲ್ಲಿ ಮೊನ್ನೆ ಪ್ರೊಟೆಸ್ಟ್ ಆಯ್ತಲ್ಲ, ಅದೇ ಮೇಜರ್ ಇಂಪ್ಯಾಕ್ಟ್ ಆಗಿದೆ ಇದಕ್ಕೆ. ಓಕೆನಾ. ನೋಡಿ, ಸ್ಟೂಡೆಂಟ್ ಕಡೆಯಿಂದ ಅತಿ ದೊಡ್ಡ ಹೋರಾಟ ಆಗಿದೆ ಅದು. ಸೊ ಅದರಿಂದ ಗೌರ್ಮೆಂಟ್ ಎಚ್ಚೆತ್ತುಕೊಂಡು ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇತ್ತು, ಅಲ್ಲಿ ಡಿಸಿಷನ್ನ ತೊಗೊಂಡಿದ್ದಾರೆ. ಹಳೆ ಮೀಸಲಾತಿ ಏನಿತ್ತಲ್ಲ ಅದರ ಅನ್ವಯನೇ ನೇಮಕಾತಿಗಳು ಸ್ಟಾರ್ಟ್ ಆಗ್ತವೆ. ನೋಡಿ, ನೇಮಕಾತಿಗಳು ಸ್ಟಾರ್ಟ್ ಆದರೆ ಬಹುತೇಕ ಮಾರ್ಚಲ್ಲಿ ಮಾಡ್ಬೋದು. ಓಕೆನಾ. ಇದೇ ಥರ ಇನ್ನೂ ಸ್ವಲ್ಪ ಪ್ರೆಷರ್ ಹಾಕ್ತಾಯಿರಿ, ಯಾಕಂದರೆ ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ, ಅದೇ ಥರ ಆಮೇಲೆ ಸೈಲೆಂಟ್ ಆಗಿಬಿಡ್ತಾರೆ. ಸೊ ಅದರ ಸಲುವಾಗಿ ಹೇಳ್ತಿರೋದು. ಮತ್ತು ಇನ್ನೊಂದು ಸ್ವಲ್ಪ ಪ್ರೆಷರ್ ಹಾಕಿದ್ರೆ ಮಾರ್ಚಲ್ಲಿ ನೇಮಕಾತಿಗಳು ಸ್ಟಾರ್ಟ್ ಮಾಡ್ತಾರೆ. ಓಕೆನಾ. ಯಾವುದೇ ತುರ್ತಾಗಿ ಇದಾವಲ್ಲ ಅವೆಲ್ಲ ನೋಟಿಫಿಕೇಷನ್ಗಳು ಮಾರ್ಚಲ್ಲಿ ಮಾಡ್ಬೋದು. ಓಕೆನಾ. ನೋಡಿ, ಇನ್ ಕೇಸ್ ಮಾರ್ಚಲ್ಲಿ ಮಾಡಲಿಲ್ಲ ಅಂದರೆ ಏಪ್ರಿಲ್ ಮೇದಲ್ಲಿ ಎಲೆಕ್ಷನ್ ಬರುತ್ತೆ. ನೋಡಿ, ಅಲ್ಲಿ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ. ಸೊ ಅವಾಗ ಅದೊಂದು ರೀಸನ್ ಸಿಗುತ್ತೆ ಅವರಿಗೆ ಹೇಳೋಕ್ಕೆ. ಸೊ ಅದ್ರ ಸಲುವಾಗಿ ಹೇಳ್ತಿರೋದು, ಇನ್ನೂ ಸ್ವಲ್ಪ ಪ್ರೆಷರ್ ಹಾಕಿದ್ರೆ. ನೋಡಿ, ಇವಾಗ ಯಾವುದೂ ಇಶ್ಯೂ ಇಲ್ಲ, ಯಾಕಂದರೆ 56% ಮೇನ್ ಇಶ್ಯೂ ಆಗಿತ್ತು. ಸೊ 50%ಇಂದ ಏನು ನೇಮಕಾತಿಗಳು ಮಾಡ್ತೀವಿ ಅಂತ ಡಿಕ್ಲೇರ್ ಮಾಡಿದಾರಲ್ಲ, ಸೊ ನೀವು ಇನ್ನೂ ಸ್ವಲ್ಪ ಪ್ರೆಷರ್ ಹಾಕಿದ್ರೆ ಮಾರ್ಚಲ್ಲಿ ನೋಟಿಫಿಕೇಷನು 100% ಆಗ್ತವೆ. ಓಕೆನಾ. ನೋಡಿ, ಮಾರ್ಚಲ್ಲಿ ಏನು ನೋಟಿಫಿಕೇಷನ್ ಆದರೆ ಕೆಲವೊಂದು KE ಕಡೆಯಿಂದ ಆಫ್ಟರ್ ಎಲೆಕ್ಷನ್ನು ಎಕ್ಸಾಮ್ ಆಗ್ತಾವೆ ನೋಡಿ. ಓಕೆನಾ. ಎಕ್ಸಾಮ್ ಬಗ್ಗೆನೂ ತುಂಬ ಕೇಳ್ತಿದ್ರೆ ಆಫ್ಟರ್ ಎಲೆಕ್ಷನ್ನು KE ಕಡೆಯಿಂದ. ಓಕೆನಾ. KPSC ಸ್ವಲ್ಪ ಲೇಟ್ ಆಗ್ಬೋದು, ಒಂದು 5-6 ತಿಂಗಳು 4 ತಿಂಗಳು ಈ ಥರ ಹೋಗ್ಬೋದು. ಬಟ್ ಇವಾಗ ಏನು ಸೆಕ್ರೆಟ್ರಿ ಇದ್ದಾರಲ್ಲ KPSCದು, ಜ್ಯೋತಿ ಮ್ಯಾಮು, ಅವರು ತುಂಬ ಸ್ಪೀಡಾಗಿ ಮಾಡ್ತಿದ್ದಾರೆ. ಓಕೆನಾ. ಇವಾಗ ಏನು KE ಸ್ಪೀಡ್ ಇದೆಯಲ್ಲ ಅದಕ್ಕಿಂತ ಸ್ಪೀಡಾಗಿನೂ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಯಾರಂದರೆ KPSC ಸೆಕ್ರೆಟ್ರಿ. ಓಕೆನಾ. ಅವ್ರು ಎಲ್ಲಿವರೆಗೂ ಇರ್ತಾರೆ ಗೊತ್ತಿಲ್ಲ, ಅವ್ರು ಇರೋವರೆಗೂ ಮಾತ್ರ ಅಲ್ಲಿನೂ ಸ್ಪೀಡಾಗಿರುತ್ತೆ. ಸೊ ಅದರ ಸಲುವಾಗಿ ಹೇಳ್ತಿರೋದು, ನೀವು ಇನ್ನೂ ಸ್ವಲ್ಪ ಪ್ರೆಷರ್ ಹಾಕಿದ್ರೆ ಏನು 56,000 ಹುದ್ದೆಗಳಿದಾವಲ್ಲ HK ಮತ್ತು ನಾನ್ HKದು, ಇವು ಆಲ್ರೆಡಿ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿರೋದು. ನೀನು ಜಸ್ಟ್ ನೋಟಿಫಿಕೇಷನ್ ಮಾಡೋದು ಅಷ್ಟೇ ಬಾಕಿ ಉಳ್ಕೊಂಡಿರೋದು. ಓಕೆನಾ. ನೋಡಿ, ಕೆಲವೊಂದು ನೋಟಿಫಿಕೇಷನ್ಗಳು KE ಕಡೆಯಿಂದ ಆಗ್ತವೆ, ಕೆಲವೊಂದು KPSC ಕಡೆಯಿಂದ ಆಗ್ತವೆ. ಇವಾಗ ಸದ್ಯದಲ್ಲಿ ನೋಡಿ, 2 ಬೋರ್ಡ್ಗಳು ತುಂಬ ಸ್ಪೀಡಾಗಿದ್ದಾವೆ. ಓಕೆನಾ. ನೀವು KPSCನೂ ನೋಡಿರ್ಬೋದು, ರಿಸಲ್ಟ್ ಎಲ್ಲ ಬಿಡೋದು ಮತ್ತು ಕೀ ಆನ್ಸರ್ ಬಿಡೋದು ತುಂಬ ಸ್ಪೀಡಾಗಿ ಮಾಡ್ತಿದ್ದಾರೆ ಮೇಡಮ್. ಲಿಸ್ಟ್ ಎಲ್ಲ ನೋಡಿರ್ಬೋದು ಎಷ್ಟು ಸ್ಪೀಡಾಗಿ ಬಿಡ್ತಿದ್ದಾರೆ. ಸೊ ಅದರ ಸಲುವಾಗಿ ಹೇಳ್ತಿರೋದು, ನೀವು ಇದೇ ಥರ ಪ್ರೆಷರ್ ಹಾಕಿದ್ರೆ ಇದೇ ವರ್ಷದಲ್ಲಿ ನಿಮ್ಮದು ಯಾವುದಾದ್ರೂ ಸೆಲೆಕ್ಷನ್ ಆದರೆ ಇದೇ ವರ್ಷದಲ್ಲಿ ಕಂಪ್ಲೀಟ್ ಆಗುತ್ತೆ, 2026ರಲ್ಲೇ. KPSCನೂ ಆಗಿರ್ಬೋದು, ಈವನ್ KEದು ಆಗಿರ್ಬೋದು. ಸೊ ಅದರ ಸಲುವಾಗಿ VAO ಇದೆ, PC ಇದೆ, SD FD ಇದೆ, ಕೆಲವೊಂದು CTI. ಓಕೆನಾ. ನೋಡಿ, ತುಂಬ 56,000 ಹುದ್ದೆಗಳು ಅಂದರೆ ಇನ್ನೂ ತುಂಬ ಇದ್ದಾವೆ, ನಮ್ಗೆ ಗೊತ್ತಿರಲಾರ್ದೆಲ್ಲ ಇರುತ್ತೆ. ಸೊ ಎಲ್ಲ ಡಿಪಾರ್ಟ್ಮೆಂಟಿಂದನೂ ನೇಮಕಾತಿಗಳು ಆಗ್ತವೆ. ಸೊ ಇದೊಂದು ಗುಡ್ ಡಿಸಿಷನ್ ಅಂತ ಹೇಳ್ಬೋದು. ಮುಂಚೆನೇ ತೊಗೊಂಡಿದ್ರೆ ಇಷ್ಟೊತ್ತಿಗೆ ನೇಮಕಾತಿಗಳು ಆಗ್ತಿದ್ದು. ಬಟ್ ಗೋರ್ಮೆಂಟಿಗೆ ಸ್ಟೂಡೆಂಟ್ ಪವರ್ ಏನಂತ ಗೊತ್ತಾಗಬೇಕಲ್ಲ. ಸೊ ಇವಾಗ ಮೊನ್ನೆ ಧಾರವಾಡದಲ್ಲಿ ಏನು ಪ್ರೊಟೆಸ್ಟ್ ಆಯ್ತಲ್ಲ ದೊಡ್ಡದು, ಆ ಪ್ರೊಟೆಸ್ಟಿಂದನೇ ಅವ್ರು ಎಚ್ಚೆತ್ತುಕೊಂಡು 50%ಇಂದನೇ ಇಲ್ಲ ನೇಮಕಾತಿಗಳನ್ನು ನಾವು ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಕ್ಯಾಬಿನೆಟ್ ಮೀಟಿಂಗಲ್ಲಿ ಡಿಸಿಷನ್ನ ತೊಗೊಂಡಿದ್ದಾರೆ. ನಾನು ಮುಂಚೆ ಒಂದು 4-5 ವಿಡಿಯೋಸಲ್ಲಿ ಹೇಳಿದ್ದೆ,
56% ಬದಲಿ 50%ಇಂದನೇ ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಅದೇ ರೀತಿ ಆಗಿದೆ. ಓಕೆನಾ. ನೋಡಿ 50%ಇಂದ ಮಾಡಿದ್ರೆ ಯಾರು ಕೋರ್ಟ್ಗೆ ಹೋಗಲ್ಲ, ಯಾಕಂದರೆ ಅದು ಇಶ್ಯೂನೇ ಅಲ್ಲ. ಏನು GMಗೆ 50% ಇದೆಯಲ್ಲ ಅದು ಕರೆಕ್ಟಾಗಿ ಲೀಗಲಿ ಆಗುತ್ತೆ. ನೋಡಿ, ಯಾರು ಓದ್ತಿದ್ದೀರಲ್ಲ ಕಂಟಿನ್ಯೂ ಸ್ಟಡಿ ಮಾಡಿ, ಯಾಕಂದರೆ ಸಡನ್ನಾಗಿ ನೋಟಿಫಿಕೇಷನ್ಗಳಾದರೆ ಟೈಮ್ ಸಿಗಲ್ಲ. ಇನ್ನು ಮುಂದಾದರೂ ನೀಟಾಗಿ ಓದ್ಕೊಳ್ಳಿ. ಸೆಲೆಕ್ಷನ್ ಆಗಬೇಕಂದ್ರೆ ನಿಮ್ಮದು ನೋಡಿರ್ಬೋದು ಸ್ಕೋರ್ ಎಲ್ಲ 130, 140, 150ವರೆಗೂ ಸ್ಕೋರ್ ಮಾಡ್ತಿದ್ದಾರೆ. ಸೊ ನೀವು 100 ಮಾಡಿದೆ, 105, 10 ಮಾಡಿದ್ರೂ ಆಗಲ್ಲ, ಯಾವುದೇ ಜಾಬ್ನೂ ಆಗಲ್ಲ. ನಿಮ್ಮದು ಈವನ್ ಸ್ಪೆಸಿಫಿಕ್ ಡಿಗ್ರಿ ಇದ್ರೂ 110ಕ್ಕೆ ಆಗಲ್ಲ. ಮಿನಿಮಮ್ ಅಂದರೂ 130 ಸ್ಕೋರ್ ಬೇಕೇ ಬೇಕು. ನೀವಿಲ್ಲ ಆಲ್ ಡಿಗ್ರಿಯಲ್ಲಿ ಕಾಂಪೀಟ್ ಮಾಡ್ತೀನಿ ಅಂದರೆ, ಕಾಮನ್ ಡಿಗ್ರಿಯಲ್ಲಿ ಕಾಂಪೀಟ್ ಮಾಡ್ತೀನಿ ಅಂದರೆ 140, 130 ಪ್ಲಸ್ ಇರಲೇಬೇಕು ನೋಡಿ. ಸೊ ಅದರ ಸಲುವಾಗಿ ಹೇಳ್ತಿರೋದು, ಗ್ರೂಪ್ ಸಿ ಸಿಲೆಬಸ್ನ ಜಾಸ್ತಿ ಓದಿ. GS ಪ್ಲಸ್ ಕಮ್ಯುನಿಕೇಷನ್ ನಾನು ಮುಂಚೆಯಿಂದನೂ ಹೇಳಿದ್ದೀನಿ. ನೋಟಿಫಿಕೇಷನ್ ಯಾವಾಗ ಆಗುತ್ತೆ ಅಂತ ಅನ್ನೋಕ್ಕಿಂತ ಮುಂಚೆ ಅಥವಾ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ನೀವೆಲ್ಲ ಸಿಲೆಬಸ್ನ ಕಂಪ್ಲೀಟ್ ಮಾಡಿದ್ದೀರಾ ಅಂತೇಳಿ ಕ್ವಶನ್ ಮಾರ್ಕ್ ಹಾಕ್ಕೊಂಡು ಓದ್ಕೊಳ್ಳಿ ಅಂತ ಹೇಳಿದ್ದೀನಿ. ಸೊ ಇದ್ರ ಸಲುವಾಗಿ ಹೇಳಿರೋದು. ಯಾಕಂದರೆ ಯಾವ ನೋಟಿಫಿಕೇಷನ್ ಸಡನ್ನಾಗಿ ಮಾಡ್ತಾರಂತ ಗೊತ್ತಿರಲ್ಲ. ನಿಮ್ಮದು ಎಲ್ಲ ಸಿಲೆಬಸ್ನ ನೀವು ಕವರ್ ಮಾಡ್ಕೊಳ್ಳೇಬೇಕಾಗುತ್ತೆ. ನೋಡಿ, ತುಂಬ ಜನ ಕ್ವಶನ್ ಏನಂದರೆ ಮಾರ್ಚಲ್ಲಿ ನೋಟಿಫಿಕೇಷನ್ ಆದರೆ ಎಕ್ಸಾಮ್ ಯಾವಾಗಂತ ಕೇಳ್ತಿದ್ರು. ನೋಡಿ, ಮಾರ್ಚಲ್ಲಿ ಆದರೆ ಆಫ್ಟರ್ ಜೂನೇ ಎಕ್ಸಾಮ್ ಆಗೋದು. ಯಾಕಂದರೆ ಎಲೆಕ್ಷನ್ ಇರುತ್ತೆ 2-3 ತಿಂಗಳು. ಆ ಟೈಮಲ್ಲಿ ಯಾವುದೇ ಎಕ್ಸಾಮ್ ಆಗೋಲ್ಲ. ಆಫ್ಟರ್ ಎಲೆಕ್ಷನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆನಾ. ನೋಡಿ, ಆಫ್ಟರ್ ಎಲೆಕ್ಷನ್ ಅಂದರೆ 3 ತಿಂಗಳು 4 ತಿಂಗಳು ಅಷ್ಟೇ ಟೈಮ್ ಸಿಗುತ್ತೆ. ನಿಮಗೆ ರಿವಿಷನ್ ಮಾಡ್ಕೊಳ್ಳೋಕ್ಕೂ ಟೈಮ್ ಸಿಗೋಲ್ಲ. ಸೊ ಅದ್ರ ಸಲುವಾಗಿ ಹೇಳ್ತಿರೋದು, ಕಂಪ್ಲೀಟಾಗಿ ಸಿಲೆಬಸ್ನ ಕವರ್ ಮಾಡ್ಕೊಳ್ಳಿ, ಇನ್ನೂ ಟೈಮ್ ಇದೆ. ನೋಡಿ, ನಾನು ಪ್ರೀವಿಯಸ್ ವಿಡಿಯೋಸ್ ಎಲ್ಲ ನೋಡಿ ಯಾವ ಥರ ಶಾರ್ಟ್ ನೋಟ್ಸ್ ಮಾಡೋದು, ಏನು ಪ್ರತಿಯೊಂದೂ ಹೇಳಿದ್ದೀನಿ. ನಿಮ್ಮ ಎಕ್ಸಾಮಲ್ಲಿ ಮಿಸ್ಟೇಕ್ಸ್ ಮಾಡೋದು, ನಮ್ಮ ಸ್ಟೂಡೆಂಟ್ಸ್ಗೆ ಏನು ಬೇಕಲ್ಲ, ನಾನು ಮುಂಚೆಯಿಂದ ಯಾವ ಥರ ಸ್ಟೂಡೆಂಟಾಗಿ ಓದ್ಕೊಂಡು ಬಂದಿದ್ದೀನಲ್ಲ ಕಾಂಪಿಟೇಟಿವ್ ಫೀಲ್ಡಲ್ಲಿ ಪ್ರತಿಯೊಂದು ರಿಲೇಟೆಡ್ ವಿಡಿಯೋಸ್ನ ಮಾಡಿದ್ದೀನಿ. ಅದನ್ನೆಲ್ಲ ನೋಡಿಕೊಂಡು ಸ್ಟಡಿನ ಕಂಟಿನ್ಯೂ ಮಾಡಿ. ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.